ಪ್ರತಿಯೊಂದು ಗಲ್ಲಿಗಳಲ್ಲೂ ಸಹ ನೀವು ನೋಡಬಹುದು ಅಲ್ಲಿ ಭಜನೆ ಮಂದಿರಗಳಿವೆ, ಮಠಗಳಿವೆ. ಈ ಭಜನೆ ಮಂದಿರಗಳು ಮತ್ತು ಸುತ್ತಮುತ್ತ ಇರುವಂತಹ ಎಲ್ಲ ಪ್ರದೇಶದಲ್ಲಿರುವಂಥ ಎಲ್ಲ ಒಂದು ದೇವಸ್ಥಾನಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಅರವಂಟಿಕೆಗಳನ್ನು ಹಂಚ್ತಾರೆ. ನಿಮಗೆ ಎಲ್ರಿಗೂ ಸಹ ಗೊತ್ತಿರಲಿ, 28,000 ಬೆಣ್ಣೆ ದೋಸೆಗಳನ್ನು ಹಂಚಿದಂಥ ಒಂದು ರೆಕಾರ್ಡು ಈ ಒಂದು ಬೆಂಗಳೂರು ಕರಗದಲ್ಲಿ ನಡೆದಿದೆ. ನೀವು ಬಂದು ಇಲ್ಲಿ ಯಾರೇ ಆಗಿರಲಿ, ಅನ್ನಪೂರ್ಣೇಶ್ವರಿಗೆ ನಿಮಗೆ ಯಾರಿಗೂ ಸಹ ಕಡಿಮೆನೇ ಇಲ್ಲ. ಸೊ ನೀವು ಅನ್ನಪೂರ್ಣೇಶ್ವರಿ ಈ ತಾಯಿ ಒಲ್ದಿರುವಂತಹ ಒಂದು ಕ್ಷೇತ್ರ ಇದು. ಸೊ ಎಲ್ಲರೂ ಬಂದಾಗ ನೀವು ಎಲ್ಲ ಕಡೆಗಳಲ್ಲೂ ಸಹ ಅರವಂಟಿಕೆಗಳನ್ನು ಹಂಚ್ತಾ ಇರೋದನ್ನು ನೋಡ್ಬೋದು. ಪಾನಕ, ಮಜ್ಜಿಗೆ, ಜ್ಯೂಸು, ಇನ್ನೊಂದು ಮತ್ತೊಂದು ಎಲ್ಲವನ್ನ ಸಹ ಕೊಡ್ತಾ ಇರ್ತಾರೆ. ಸೊ 800 ವರ್ಷದ ಇತಿಹಾಸ ಉಳ್ಳಂತಹ ಈ ಒಂದು ಕರಗಕ್ಕೆ ಮಹಾರಾಜರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ರವರು ಸಹ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದರು. ದೇವಸ್ಥಾನಕ್ಕೆ ಭೇಟಿ ನೀಡಿ ಅವರೇ ಒಂದು ಪುಸ್ತಕವನ್ನು ಸಹ ಇದರ ಕುರಿತಾದಂಥ ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಈ ರೀತಿ ಸುಮಾರು ಊರುಗಳಿಂದ ಏನು ಮಾಡ್ತಾರೆ ಅಂತಂದರೆ ಈ ಒಂದು 800 ವರ್ಷದ ಇತಿಹಾಸ ಉಳ್ಳಂಥ ಈ ಒಂದು ದಿನ ಏನು ಮಾಡ್ತಾರೆ ಅಂತಂದ್ರೆ, ಎಲ್ಲೇ ಇರಲಿ ವಹಿನಕುಲ ಕ್ಷತ್ರಿಯ ತೆಗಲ ಜನಾಂಗದ ಜನರು ಎಲ್ಲೇ ಇರಲಿ, ಅವರೆಲ್ಲರೂ ಸಹ ಇಲ್ಲಿಗೆ ಬಂದು ವೀರಕುಮಾರರು ತಮ್ಮ ಭಕ್ತಿಯ ಪರಾಕಾಷ್ಠೆಯನ್ನು ಮೆರೆದು ಅವರು ಹಲಗು ಸೇವೆಯನ್ನು ಮಾಡ್ಕೊಳ್ತಾರೆ. ಹಲಗು ಸೇವೆಯನ್ನು ಮಾಡಿ ದಿಕ್ ದೈ ಅಂತೇಳಿ ಹಲಗು ಸೇವೆಯನ್ನು ದಿಕ್ ದೈ ಅಂತಂತಂದರೆ ದಿಕ್ಕು ತೋರಮ್ಮ, ನಮಗೆಲ್ರಿಗೂ ದಿಕ್ಕು ತೋರಮ್ಮ ನೀನು ಅಂಥೇಳಿ, ನಾವು ನಿಮ್ಮನ್ನು ಬಿಟ್ಟುಕೊಡೋದಕ್ಕೆ ನಮಗೆ ಮನಸ್ಸಿಲ್ಲ, ಈ 3 ದಿನ ನೀನೇನು ನನ್ನ ಧರೆಗೆ ಬಂದಿದ್ದೀಯಾ, ನಮ್ಮನ್ನು ನೀವು ಕಾಪಾಡಿ ಅಂಥೇಳಿ ಅವರು ದಿಕ್ಕು ತೋರಮ್ಮ ಅಂಥೇಳಿ ತಮ್ಮ ಒಂದು ರಕ್ತವನ್ನು ಚೆಲ್ಲಿ ಅವಳನ್ನು ಒಲಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಸಹ ಇಲ್ಲಿ ಅವರು ಮಾಡ್ತಾರೆ.